ಇವತ್ತಿನ ಒತ್ತಡ ತುಂಬಿರುವ ಜೀವನದಲ್ಲಿ ಜನ ತಮ್ಮ ಹೆಲ್ತ್ನ ಬಗ್ಗೆ ಕಾಳಜಿ ವಹಿಸೋದಿಲ್ಲ. ನಮ್ಮಿಂದ ಯಾವುದಾದ್ರೂ ಒಂದು ಇಂತಹ ತಪ್ಪು ನಡೆಯುತ್ತೆ. ಅದರಿಂದ ನಮ್ಮ ಮೆಂಟಲ್ ಹೆಲ್ತ್ ಮೇಲೂ ಪರಿಣಾಮ ಬೀರುತ್ತೆ. ಮತ್ತೆ ಯಾವಾಗ ನಾವು ನಮ್ಮ ಹೆಲ್ತ್ನ ಬಗ್ಗೆ ಮಾತಾಡುತ್ತೇವೆ ಆಗ ನಮ್ಮ ಎಲ್ಲ ಫೋಕಸ್ ಫಿಸಿಕಲ್ ಹೆಲ್ತ್ ಮೇಲೆ ಇರುತ್ತೆ. ಆದ್ರೆ ತುಂಬಾ ಕಡಿಮೆ ಜನ ತಮ್ಮ ಮೆಂಟಲ್ ಹೆಲ್ತ್ ಮೇಲೆ ಗಮನ ಕೊಡ್ತಾರೆ. ನೋಡಿ, ಹಾರ್ವರ್ಡ್ ಚೈನ್ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನ ಒಂದು ಸ್ಟಡಿಯ ಅಕಾರ್ಡಿಂಗ್ ಡೈಲಿ 15 ನಿಮಿಷ ರನ್ನಿಂಗ್ ಮಾಡುವುದು ಅಥವಾ 1 ಗಂಟೆ ಸಲುವಾಗಿ ವಾಕಿಂಗ್ ಮಾಡುವುದು ಭವಿಷ್ಯದಲ್ಲಿ ಆಗುವ ಮೇಜರ್ ಡಿಪ್ರೆಷನ್ ನ ರಿಸ್ಕ್ ಅನ್ನ 26% ವರೆಗೆ ಕಡಿಮೆ ಮಾಡುತ್ತೆ. ಆದರೂ ಕೂಡ ನಾವು ಕೆಲವೊಮ್ಮೆ ಜಂಕ್ ಫುಡ್ ಸೇವನೆ ಮಾಡುತ್ತೇವೆ. ಮತ್ತೆ ಡೈಲಿ ಜಂಕ್ ಫುಡ್ ಸೇವನೆ ಮಾಡುವುದರಿಂದ ನಮ್ಮ ಬಾಡಿ ಮತ್ತೆ ಫಿಸಿಕಲ್ ಹೆಲ್ತ್ ತುಂಬಾ ಡ್ಯಾಮೇಜ್ ಆಗುತ್ತೆ. ಅದೇ ತರ ಕೆಲವೊಂದು ಇಂತಹ ಅಭ್ಯಾಸಗಳಿವೆ, ಅದರಿಂದ ನಮ್ಮ ಬ್ರೈನ್ ಮತ್ತೆ ಮೆಂಟಲ್ ಹೆಲ್ತ್ ಅನ್ನ ನೆಗೆಟಿವ್ಲಿ ಎಫೆಕ್ಟ್ ಮಾಡುತ್ತೆ. ಅದಕ್ಕೆ ನಾನು ನಿಮಗೆ ಇಂತಹ ಅಭ್ಯಾಸಗಳ ಬಗ್ಗೆ ಹೇಳ್ತೀನಿ. ಇದು ನಿಮ್ಮ ಬ್ರೈನ್ ಅನ್ನ ತುಂಬಾ ಡ್ಯಾಮೇಜ್ ಮಾಡ್ತಾ ಇದೆ. ಮತ್ತೆ ಸಮಯ ಇರುವಾಗಲೇ ನೀವು ಅವುಗಳನ್ನ ಸರಿಪಡಿಸಲು ಈ 11 ಪವರ್ಫುಲ್ ಕೆಲಸಗಳನ್ನ ಮಾಡಿ. ಹಾಗಿದ್ರೆ ಬನ್ನಿ ಪ್ರಾರಂಭ ಮಾಡೋಣ. ಮೊದಲ ಸ್ಟೆಪ್ ನಿಂದ ಪಾಯಿಂಟ್ ನಂಬರ್ 1, ಕನ್ಸ್ಯೂಮಿಂಗ್ ಟೂ ಮಚ್ ಶುಗರ್. ನೋಡಿ, ನಮ್ಗೆಲ್ಲ ಗೊತ್ತು ಜಾಸ್ತಿ ಶುಗರ್ ಸೇವನೆ ಮಾಡುವುದು ನಮ್ಮ ದೇಹಕ್ಕೆ ಎಷ್ಟು ಹಾನಿ ಆಗುತ್ತೆ ಅನ್ನೋದು. ಇದರಿಂದ ನಮಗೆ ಡಯಾಬಿಟೀಸ್, ಡೆಂಟಲ್ ಕ್ಯಾವಿಟೀಸ್ ಮತ್ತೆ ವೇಟ್ ಗೇನ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಿದ್ರೆ ನೀವು ಯೋಚನೆ ಮಾಡ್ತಾ ಇರ್ಬೋದು, ಜಾಸ್ತಿ ಸಿಹಿ ತಿನ್ನೋದ್ರಿಂದ ನಮ್ಮ ಮೈಂಡ್ಗೆ ಏನ್ ಸಮಸ್ಯೆ ಆಗುತ್ತೆ ಅಂತ. ನೋಡಿ, ಜಾಸ್ತಿ ಸಮಯದವರೆಗೆ ಶುಗರ್ ಇಂಟೇಕ್ ಮಾಡೋದ್ರಿಂದ ನಮ್ಮ ದೇಹದ ಪ್ರೋಟೀನ್ ಮತ್ತೆ ನ್ಯೂಟ್ರಿಷನ್ ಅಬ್ಸರ್ವ್ ಮಾಡುವ ಅಬಿಲಿಟಿ ಕಡಿಮೆ ಆಗುತ್ತೆ. ಇದರಿಂದ ನಮ್ಮ ಬ್ರೈನ್ ನ ಡೆವಲಪ್ಮೆಂಟ್ ತುಂಬಾ ಸ್ಲೋ ಆಗುತ್ತೆ, ಏಕೆಂದ್ರೆ ನಮ್ಮ ಬ್ಲಡ್ ಸ್ಟ್ರೀಮ್ ಒಳಗೆ ನ್ಯೂಟ್ರಿಷನ್ ನ ಕೊರತೆ ಉಂಟಾಗುತ್ತೆ. ಇದರಿಂದ ನಮ್ಮ ಬ್ರೈನ್ ಸೆಲ್ಸ್ ನ ಗ್ರೋತ್ ಮತ್ತೆ ಡೆವಲಪ್ಮೆಂಟ್ ಸಲುವಾಗಿ ಸಫಿಷಿಯಂಟ್ ನ್ಯೂಟ್ರಿಷನ್ ಸಿಗೋದಿಲ್ಲ. ಇದೇ ಕಾರಣದಿಂದ ನಮ್ಮ ಮೆಮೊರಿ ಮತ್ತೆ ಥಿಂಕಿಂಗ್ ಅಬಿಲಿಟಿ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಪಾಯಿಂಟ್ ನಂಬರ್ 2, ನಾಟ್ ಗೆಟಿಂಗ್ ಇನಫ್ ಸ್ಲೀಪ್. ನೋಡಿ, ನಿದ್ದೆ ನಮ್ಮ ಮೈಂಡ್ ಮತ್ತೆ ಬಾಡಿ ಸಲುವಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏಕೆಂದ್ರೆ ನಾವು ನಮ್ಮ ದೇಹವನ್ನು ತುಂಬಾ ಸಮಯದವರೆಗೆ ನಿದ್ದೆ ಮಾಡದೆ ಉಪಯೋಗ ಮಾಡಲು ಆಗೋದಿಲ್ಲ. ಒಂದು ಸಮಯದ ನಂತರ ನಮಗೂ ರೆಸ್ಟ್ ನ ಅವಶ್ಯಕತೆ ಇರುತ್ತೆ. ಏಕೆಂದ್ರೆ ನಮ್ಮ ಎನರ್ಜಿ ಪದೇ ಪದೇ ಚಾರ್ಜ್ ಆಗಲು ಯೂನಿವರ್ಸಿಟಿ ಆಫ್ ವಿಸ್ಕಾನ್ಸನ್ ನಲ್ಲಿ ನಡೆದ ಒಂದು ಎಕ್ಸ್ಪೆರಿಮೆಂಟ್ ನ ಅಕಾರ್ಡಿಂಗ್ ಮಲ್ಕೊಂಡಾಗ ನಮ್ಮ ಬ್ರೈನ್ ಸೆಲ್ಸ್ ನ ಗ್ರೋತ್ ತುಂಬಾ ಸ್ಪೀಡ್ ಆಗಿ ಆಗುತ್ತೆ. ಹಾಗಿದ್ರೆ ದಿನದಲ್ಲಿ ನಮ್ಮ ಬ್ರೈನ್ ಅನ್ನ ಉಪಯೋಗ ಮಾಡಿ ಏನೆಲ್ಲ ಆಕ್ಟಿವಿಟೀಸ್ ಮಾಡ್ತೀರಾ ಅದೆಲ್ಲವನ್ನು ಪ್ರೊಸೆಸ್ ಮಾಡಲು ನಿಮಗೆ ಪ್ರಾಪರ್ ಸ್ಲೀಪ್ ನ ಅವಶ್ಯಕತೆ ಇರುತ್ತೆ. ಒಂದ್ ವೇಳೆ ನೀವು ಇದನ್ನ ಮಾಡಲಿಲ್ಲ ಅಂದ್ರೆ ನಿಮ್ಮ ಬ್ರೈನ್ ಸೆಲ್ಸ್ ನ ಸೈಜ್ ಡಿಕ್ರೀಸ್ ಆಗಲು ಪ್ರಾರಂಭ ಆಗುತ್ತೆ. ಅದಕ್ಕೆ ಒಳ್ಳೆಯ ನಿದ್ದೆ ಮಾಡಿ. ಪಾಯಿಂಟ್ ನಂಬರ್ 3, ನೆಗ್ಲೆಕ್ಟಿಂಗ್ ಯುವರ್ ಹಿಯರಿಂಗ್. ಅಂದ ಹಾಗೆ ನೀವೇನಾದ್ರೂ ಫುಲ್ ವಾಲ್ಯೂಮ್ನಲ್ಲಿ ಹಾಡು ಕೇಳ್ತೀರಾ ಅಥವಾ ನೀವೇನಾದ್ರೂ ಗಂಟೆಗಟ್ಟಲೆ ಹೆಡ್ಫೋನ್ ಯೂಸ್ ಮಾಡ್ತೀರಾ? ನೋಡಿ, ಇವತ್ತಿನ ಜನರೇಷನ್ ನಲ್ಲಿ ಹೀಗೆ ಆಗ್ತಾ ಇದೆ. ತುಂಬಾ ಕಡಿಮೆ ಜನ ತಮ್ಮ ಹಿಯರಿಂಗ್ ನ ಧ್ಯಾನ ಇಡ್ತಾ ಇದ್ದಾರೆ. ನಾಯ್ಸ್ ಪೊಲ್ಯೂಷನ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಅಂದ ಹಾಗೆ ನೀವು ಡ್ರೈವ್ ಮಾಡುವಾಗ ಬೇರೆ ವಾಹನಗಳ ಹಾರ್ನ್ ಶಬ್ದ ಕೇಳ್ತೀರಾ. ಬೈ ಫ್ಲೈಟ್ ಟ್ರಾವೆಲ್ ಮಾಡ್ತಾ ಇದ್ರೆ ಜೆಟ್ ಎಂಜಿನ್ಗಳ ಸದ್ದು ಕೇಳ್ತೀರಾ. ಅದೇ ನೀವು ಹಾಡು ಕೇಳುವಾಗ ಫುಲ್ ವಾಲ್ಯೂಮ್ ಜೊತೆಗೆ ತಮ್ಮ ಏರ್ ಡ್ರಮ್ ಮೇಲೆ ಎಫೆಕ್ಟ್ ಆಗ್ತಾ ಇರ್ತೀರಾ. ಮತ್ತೆ ಇದೇ ಕಾರಣದಿಂದ ಕಿವಿ ಕೇಳದೇ ಇರುವ ಸಮಸ್ಯೆ ತುಂಬಾ ವೇಗವಾಗಿ ಹರಡ್ತಾ ಇದೆ. ಹೌದು, ನಿಮ್ಮ ಬ್ಯುಸಿ ಶೆಡ್ಯೂಲ್ ನಲ್ಲಿ ನಿಮ್ಮ ಧ್ಯಾನ ನಿಮ್ಮ ಕಿವಿ ಮೇಲೆ ಹೋಗದೇ ಇರಬಹುದು. ಆದರೆ ನಿಜ ಹೇಳ್ತೀನಿ, ನಿಮ್ಮ ಹಿಯರಿಂಗ್ ಪವರ್ ಮತ್ತೆ ಮೆಂಟಲ್ ಪವರ್ ದಿನದಿಂದ ದಿನಕ್ಕೆ ಹಾಳು ಆಗ್ತಾ ಇದೆ. ಅದಕ್ಕೆ ತಮ್ಮ ಇಯರ್ಸ್ ಮತ್ತೆ ಮೈಂಡ್ ಮೇಲೆ ಗಮನ ಹರಿಸಿ. ಏರ್ ಪ್ಲಗ್ಸ್ ಮತ್ತೆ ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ ಅನ್ನ ಉಪಯೋಗ ಮಾಡಿ. ಮತ್ತೆ ಆದಷ್ಟು ಹಾಡು ಕೇಳುವಾಗ ಕಡಿಮೆ ವಾಲ್ಯೂಮ್ ಇಟ್ಟು ಹಾಡು ಕೇಳಿ, ಅರೌಂಡ್ 50%. ಏಕೆಂದ್ರೆ ಭವಿಷ್ಯದಲ್ಲಿ ನಿಮ್ಮ ಜೊತೆಗೆ ಏನೂ ಸಮಸ್ಯೆ ಆಗದಿರಲು. ಪಾಯಿಂಟ್ ನಂಬರ್ 4, ಓವರ್ ಈಟಿಂಗ್. ನೋಡಿ, ಓವರ್ ಈಟಿಂಗ್ ವೇಟ್ ಗೇನ್ ನ ದೊಡ್ಡ ಕಾರಣ ಆಗಿದೆ. ಮತ್ತೆ ನಮ್ಮ ಫಿಸಿಕ್ಸ್ ನ ಕಾರಣದಿಂದ ತುಂಬಾ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ನಮ್ಮ ಕಾನ್ಫಿಡೆನ್ಸ್ ಲೋ ಆಗುತ್ತೆ. ಆದ್ರೆ ನಿಮಗಿದು ಗೊತ್ತಾ, ಓವರ್ ಈಟಿಂಗ್ ನ ಅಭ್ಯಾಸ ನಿಮ್ಮ ಮೈಂಡ್ ಅನ್ನ ತುಂಬಾ ಸೀರಿಯಸ್ಲಿ ಡ್ಯಾಮೇಜ್ ಮಾಡಬಹುದು ಅಂತ. ನೋಡಿ, ತುಂಬಾ ಜಾಸ್ತಿ ಊಟ ಮಾಡೋದ್ರಿಂದ ನಮ್ಮ ಬ್ರೈನ್ ನ ಆರ್ಟೀಸ್ ಹಾರ್ಡ್ ಆಗುತ್ತೆ. ಇದು ನಮ್ಮ ಮೆಂಟಲ್ ಕ್ಯಾಪಬಿಲಿಟೀಸ್ ಅನ್ನ ತುಂಬಾ ನಷ್ಟ ಮಾಡುತ್ತೆ. ಅದಕ್ಕೆ ಮೆಂಟಲ್ ಎಕ್ಸ್ಪರ್ಟ್ಸ್ ಹೇಳ್ತಾರೆ, ತುಂಬಾ ಜಾಸ್ತಿ ಸಮಯದವರೆಗೆ ಹೈ ಕ್ಯಾಲೋರೀಸ್ ಡಯಟ್ ಫಾಲೋ ಮಾಡೋದ್ರಿಂದ ನಮ್ಮ ಮೆಮೊರಿ ಲಾಸ್ ನ ಚಾನ್ಸ್ ಜಾಸ್ತಿ ಆಗುತ್ತೆ. 2012ರ ಜನರಲ್ ನ್ಯೂರಾಲಜಿನಲ್ಲಿ ಒಂದು ಸ್ಟಡಿ ಪಬ್ಲಿಷ್ ಮಾಡಿದರು. ಇದರಲ್ಲಿ 6000 ಆವರೇಜ್ ಜನರನ್ನ ಎಕ್ಸಾಮಿನ್ ಮಾಡಿದರು. ಅವರ ವೇಟ್ ಮತ್ತೆ ಕಾಗ್ನಿಟಿವ್ ಫಂಕ್ಷನ್ ಅನ್ನ ಟೆಸ್ಟ್ ಮಾಡಲಾಯಿತು. ಮತ್ತೆ ಅದೇ ಜನರನ್ನ 10 ವರ್ಷದ ನಂತರ ಟೆಸ್ಟ್ ಮಾಡಿದಾಗ ಗೊತ್ತಾಯಿತು, ಯಾರು ಓವರ್ ವೇಟ್ ಆಗಿದ್ರು ಅವರ ಕಾಗ್ನಿಟಿವ್ ಫಂಕ್ಷನ್ 22% ವರೆಗೆ ಡಿಕ್ರೀಸ್ ಆಗಿತ್ತು. ಪಾಯಿಂಟ್ ನಂಬರ್ 5, ಸ್ಲೀಪಿಂಗ್ ವಿತ್ ಯುವರ್ ಹೆಡ್ ಅಂಡರ್ ದ ಕವರ್. ನೋಡಿ, ಬ್ರೈನ್ ನಮ್ಮ ದೇಹದ ಕೇವಲ 2% ಪಾರ್ಟ್ ಅಷ್ಟೇ ಕವರ್ ಮಾಡುತ್ತೆ. ಆದ್ರೆ ಇದನ್ನ ನೀವು ಕೇಳಿ ಆಶ್ಚರ್ಯ ಪಡ್ತೀರಾ, ದೇಹದ ಟೋಟಲ್ ಆಕ್ಸಿಜನ್ ಸಪ್ಲೈ ನಲ್ಲಿ ನಮ್ಮ ಬ್ರೈನ್ ಕೇವಲ 20% ಅಷ್ಟೇ ಆಕ್ಸಿಜನ್ ಅನ್ನ ಕನ್ಸ್ಯೂಮ್ ಮಾಡುತ್ತೆ.
ನೋಡಿ, ಆಕ್ಸಿಜನ್ ನಮ್ಮ ಬ್ರೈನ್ ಅನ್ನ ಸರಿಯಾಗಿ ಫಂಕ್ಷನ್ ಮಾಡಲು ತುಂಬಾ ಮುಖ್ಯ ಆಗಿದೆ. ಮತ್ತೆ ನಿಮ್ಮ ಏರ್ ಇಂಟ್ಯಾಕ್ಟ್ ಎಷ್ಟು ಕಡಿಮೆ ಇರುತ್ತೆ ಅಷ್ಟೇ ಜಾಸ್ತಿ ನಿಮ್ಮ ಬ್ರೈನ್ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ಯಾವಾಗ ನೀವು ಎಲ್ಲ ಲೈಟ್ಸ್ ಆಫ್ ಮಾಡಿ, ಮ್ಯೂಸಿಕ್ ವಾಲ್ಯೂಮ್ ಕಡಿಮೆ ಮಾಡಿ ಹಾಸಿಗೆ ಒಳಗೆ ಮಲ್ಕೊಳ್ತೀರಾ, ಆಗ ನಿಮ್ಮ ಬ್ರೈನ್ಗೆ ಸಫಿಶಿಯಂಟ್ ಎಕ್ಸ್ಟ್ರಾ 20% ಆಕ್ಸಿಜನ್ ನ ಆಕ್ಸೆಸ್ ಸಿಗೋದಿಲ್ಲ. ಇದು ನಿಮ್ಮ ಬ್ರೈನ್ ಸೆಲ್ಸ್ ಅನ್ನ ತುಂಬಾ ಡ್ಯಾಮೇಜ್ ಮಾಡುತ್ತೆ. ಅದಕ್ಕೆ ಯಾವಾಗ ನೀವು ಮಲ್ಕೊಳ್ತೀರಾ ಆಗ ನಿಮ್ಮ ಮುಖ ಹಾಸಿಗೆ ಒಳಗೆ ಇರಬಾರ್ದು. ಈ ಮಾತು ಗಮನದಲ್ಲಿ ಇಟ್ಕೊಳ್ಳಿ, ಏಕೆಂದ್ರೆ ನಿಮ್ಮ ಬ್ರೈನ್ ಆಕ್ಸಿಜನ್ ಅನ್ನ ಇನ್ಹೇಲ್ ಮಾಡಲು. ಪಾಯಿಂಟ್ ನಂಬರ್ 6, ಸೋಷಿಯಲ್ ನೆಗ್ಲೆಕ್ಟ್. ಇವತ್ತಿನ ಕಾಲದಲ್ಲಿ ನಾವು ನಮ್ಮ ಅತ್ಯಧಿಕ ಸಮಯ ಸ್ಕ್ರೀನ್ ನ ಮುಂದೆ ಕಳೀತಾ ಇದ್ದೇವೆ. ಈಗ ಅದು ನಿಮ್ಮ ಫೋನ್ ಆಗಿರಲಿ, ಕಂಪ್ಯೂಟರ್ ಆಗಿರಲಿ ಅಥವಾ ಟ್ಯಾಬ್ಲೆಟ್ಸ್. ನೋಡಿ, ನಾವೆಲ್ಲ ಫೇಸ್ ಟೈಮ್, ಝೂಮ್ ನಲ್ಲಿ ಅಂತೂ ತುಂಬಾ ಜಾಸ್ತಿ ಮಾತಾಡುತ್ತೇವೆ. ಆದರೆ ಯಾವ ಖುಷಿ ನಮ್ಮ ಗೆಳೆಯರ ಜೊತೆಗೆ ಮತ್ತೆ ರಿಲೇಟಿವ್ ಜೊತೆಗೆ ಫೇಸ್ ಟು ಫೇಸ್ ಮಾತಾಡುವುದರಲ್ಲಿ ಇದೆ, ಆ ಮಾತು ವಿಡಿಯೋ ಕಾಲ್ ನಲ್ಲಿ ಇರೋದಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಬ್ರೈನ್ ಸೋಷಿಯಲ್ ಇಂಟ್ರೆಸ್ಟ್ ಕೇಳುತ್ತೆ, ಏಕೆಂದ್ರೆ ನಾವು ಮನುಷ್ಯರು ಸೋಷಿಯಲ್ ಕ್ರಿಯೇಚರ್ ಆಗಿರೋದು. ಮತ್ತೆ ಸೋಷಲೈಸ್ ನಿಂದ ನಮ್ಮ ಮೆಂಟಲ್ ಮತ್ತೆ ಇಮೋಷನಲ್ ವೆಲ್ಬಿಂಗ್ ಇನ್ಕ್ರೀಸ್ ಆಗುತ್ತೆ. ಒಂದ್ ವೇಳೆ ನಾವು ಸೋಷಲೈಸ್ಡ್ ಇಲ್ಲದೆ ತುಂಬಾ ದಿನ ಇರೋದ್ರಿಂದ ನಮ್ಮ ಬ್ರೈನ್ ಗ್ರೋತ್, ಹ್ಯಾಪಿನೆಸ್ ಮತ್ತೆ ಸೋಷಿಯಲ್ ಫುಲ್ಫಿಲ್ಮೆಂಟ್ ಅಚೀವ್ ಮಾಡಲು ಆಗೋದಿಲ್ಲ. ನೋಡಿ, ಒಂದು ಕೆಲಸದ ಸಲುವಾಗಿ ಪ್ಯಾಷನೆಟ್ ಆಗಿರೋದು ಒಳ್ಳೆಯದು, ಗುರಿ ಹಿಂದೆ ಓಡೋದು ಒಳ್ಳೆಯದು. ಆದ್ರೆ ನೀವು ಎಷ್ಟು ಬ್ಯುಸಿ ಆಗಿ ಇರಿ, ನೀವು ಸೋಷಲೈಸ್ ಮಾಡಲು ಸಮಯ ತೆಗಿಲೇಬೇಕು. ಪಾಯಿಂಟ್ ನಂಬರ್ 7, ಮಲ್ಟಿ ಟಾಸ್ಕಿಂಗ್. ನೀವು ಈ ಮಾತನ್ನ ಕೇಳಿರಬಹುದು, ಮಲ್ಟಿ ಟಾಸ್ಕಿಂಗ್ ನಿಂದ ನಮ್ಮ ಬ್ರೈನ್ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ ಅನ್ನೋದು. ಮತ್ತೆ ಈ ಎಲ್ಲಾ ಕೆಲಸಗಳನ್ನ ಒಟ್ಟಿಗೆ ಮಾಡೋದ್ರಿಂದ ನಿಮ್ಮ ಬ್ರೈನ್ ತುಂಬಾ ಜಾಸ್ತಿ ಎನರ್ಜಿ ಟ್ರೈನ್ ಮಾಡುತ್ತೆ. MIT ನ್ಯೂರೋಲಾಜಿಸ್ಟ್ ಅರ್ಲ್ ಮಿಲ್ಲರ್ ಹೇಳ್ತಾರೆ, ಅವರ್ ಬ್ರೈನ್ ಈಸ್ ನಾಟ್ ವೈರ್ಡ್ ಟು ಮಲ್ಟಿ ಟಾಸ್ಕ್ ವೆಲ್. ನೋಡಿ, ಯಾವಾಗ ಜನರಿಗೆ ಅನಿಸುತ್ತೆ ಅವರು ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ ಎಂದು, ಆಗ ಅವರು 2 ಅಥವಾ 3 ಕೆಲಸಗಳನ್ನ ಒಟ್ಟಿಗೆ ಮಾಡೋದಿಲ್ಲ. ಬದಲಾಗಿ ಅವರು ಈ ಕೆಲಸದ ಮಧ್ಯೆ ತುಂಬಾ ವೇಗವಾಗಿ ಸ್ವಿಚ್ ಮಾಡ್ತಾ ಇರ್ತಾರೆ. ಇದು ಅವರಿಗೆ ಇಲೋಷನ್ ನೀಡುತ್ತೆ ಅವರು ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದ್ದಾರೆ ಎಂದು. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಬ್ರೈನ್ ರಿಯಲ್ ಟೈಮ್ ನಲ್ಲಿ ಯಾವತ್ತೂ ಮಲ್ಟಿ ಟಾಸ್ಕಿಂಗ್ ಮಾಡೋದಿಲ್ಲ. ಜೊತೆಗೆ ಇನ್ನೊಂದು ಮಾತು ಗಮನಿಸಲಾಗಿದೆ, ಯಾವಾಗ ನಾವು ಮಲ್ಟಿ ಟಾಸ್ಕಿಂಗ್ ಮಾಡುತ್ತೇವೆ ಆಗ ನಮ್ಮ ಬ್ರೈನ್ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸೋಲ್ ಜೊತೆಗೆ ಫೈಟ್ ಹಾರ್ಮೋನ್ ಆಡ್ರಿಲಿನ್ ಅನ್ನ ರಿಲೀಸ್ ಮಾಡುತ್ತೆ. ಇದು ನಮ್ಮ ಬ್ರೈನ್ ಒಳಗೆ ಮೆಂಟಲ್ ಫಾಗ್ ಕ್ರಿಯೇಟ್ ಮಾಡುತ್ತೆ. ಪಾಯಿಂಟ್ ನಂಬರ್ 8, ಸ್ಕಿಪ್ಪಿಂಗ್ ಬ್ರೇಕ್ಫಾಸ್ಟ್. ಅನೇಕ ಜನ ತಮ್ಮ ಸಮಯ ಉಳಿತಾಯ ಮಾಡಲು ಅಲ್ಲ, ಡಯಟಿಂಗ್ ಮೇಂಟೈನ್ ಮಾಡಲು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾರೆ. ಆದ್ರೆ ಅವರಿಗೆ ಈ ಮಾತು ಗೊತ್ತೇ ಇರೋದಿಲ್ಲ, ದಿನದ ಮೊದಲ ಮೀಲ್ ಅನ್ನ ಸ್ಕಿಪ್ ಮಾಡೋದು ಅವರ ಬ್ರೈನ್ ಅನ್ನ ತುಂಬಾ ಡ್ಯಾಮೇಜ್ ಮಾಡುತ್ತೆ ಅನ್ನೋದು. ಲಾಂಗ್ ಹೈ ಸ್ಲೀಪ್ ನ ನಂತರ ನಿಮ್ಮ ಬ್ರೈನ್ಗೆ ಎಸೆನ್ಷಿಯಲ್ ನ್ಯೂಟ್ರಿಷನ್ ನ ಅವಶ್ಯಕತೆ ಇರುತ್ತೆ. ಮತ್ತೆ ತಮ್ಮ ಬ್ರೇಕ್ಫಾಸ್ಟ್ ಅನ್ನ ಮಿಸ್ ಮಾಡೋದ್ರಿಂದ ನೀವು ಇದನ್ನ ಪೂರ್ಣಗೊಳಿಸೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಜಪಾನ್ ಒಳಗೆ 80,000 ಜನರ ಮೇಲೆ 15 ವರ್ಷ ಒಂದು ಸ್ಟಡಿ ಮಾಡಲಾಯಿತು. ಇದರಲ್ಲಿ ಯಾರು ಕನ್ಸಿಸ್ಟೆಂಟ್ಲಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾ ಇದ್ರು ಅವರಿಗೆ ಹಾರ್ಟ್ ಸ್ಟ್ರೋಕ್ ಮತ್ತೆ ಹೈ ಬ್ಲಡ್ ಪ್ರೆಷರ್ ನ ಸಾಧ್ಯತೆಗಳು ಜಾಸ್ತಿ ಆಗಿದ್ವು. ಇನ್ನೊಂದು ಸ್ಟಡಿ ಪ್ರಕಾರ ಯಾರು ತಮ್ಮ ಬ್ರೇಕ್ಫಾಸ್ಟ್ ಮಿಸ್ ಮಾಡ್ತಾ ಇರಲಿಲ್ಲ ಅವರು ಬೇರೆಯವರಿಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರು. ಅದಕ್ಕೆ ನೆಕ್ಸ್ಟ್ ಟೈಮ್ ಸ್ಕೂಲ್, ಕಾಲೇಜ್ ಅಥವಾ ಕೆಲಸಕ್ಕೆ ಹೋಗುವ ಮೊದಲು ಏನಾದ್ರೂ ತಿಂದು ಹೋಗಿ. ಪಾಯಿಂಟ್ ನಂಬರ್ 9, ಇನ್ಫಾರ್ಮೇಶನ್ ಓವರ್ಲೋಡ್. ನೋಡಿ, ತುಂಬಾ ಜನ ತಮ್ಮ ಬ್ರೈನ್ ಅನ್ನ ಇನ್ಫಾರ್ಮೇಶನ್ ನಿಂದ ಓವರ್ಲೋಡ್ ಮಾಡಿರ್ತಾರೆ. ನಮಗೆ ಅನ್ಸುತ್ತೆ ನಾವು ತುಂಬಾ ವಿಷಯಗಳನ್ನ ಒಂದೇ ಸಲ ನೆನಪಿನಲ್ಲಿ ಇಟ್ಕೊಳ್ಬಹುದು ಅಂತ. ಅದಕ್ಕೆ ನಾವು ಜಾಸ್ತಿ ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡಿಕೊಳ್ಳಲು ಪ್ರಾರಂಭ ಮಾಡುತ್ತೇವೆ. ಆದ್ರೆ ಅಲ್ಟಿಮೇಟ್ಲಿ ಕೆಲವೊಂದು ಇನ್ಫಾರ್ಮೇಶನ್ ನಮ್ಮ ಬ್ರೈನ್ ನಿಂದ ಮಿಸ್ ಆಗಿರುತ್ತೆ. ನಮ್ಮ ಬ್ರೈನ್ದು ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ. ಅದು ಒಂದೇ ಸಲ ಕೆಲವೊಂದು ಇನ್ಫಾರ್ಮೇಶನ್ ಅನ್ನ ಅಷ್ಟೇ ಹ್ಯಾಂಡಲ್ ಮಾಡುತ್ತೆ. ಉದಾಹರಣೆಗೆ, ನೀವು 40 ರಿಂದ 50 ವಸ್ತುಗಳ ಲಿಸ್ಟ್ ನಿರ್ಮಾಣ ಮಾಡಿದ್ದೀರಾ ಅನ್ಕೊಳ್ಳಿ. ಅದನ್ನ ನೀವು ಗ್ರೋಸರಿ ಸ್ಟೋರ್ ನಲ್ಲಿ ಪರ್ಚೇಸ್ ಮಾಡಬೇಕು. ಮತ್ತೆ ನೀವು ಒಂದೇ ಸಲ ಅನೇಕ ವಿಷಯಗಳನ್ನ ನೆನಪಿನಲ್ಲಿ ಇಡಬೇಕು. ಆಗ ನೀವು ಯಾವುದಾದ್ರೂ ಒಂದು ಐಟಮ್ ಅನ್ನ ಮರೆತು ಬಿಡಬಹುದು. ಅದೇ ನಿಮ್ಮ ಲಿಸ್ಟ್ ನಲ್ಲಿ ಕೇವಲ 5 ಐಟಮ್ಸ್ ಗಳಿದ್ರೆ ನೀವು ಯಾವುದನ್ನು ಮರೆಯೋದಿಲ್ಲ, ಏಕೆಂದ್ರೆ ಈಗ ನಿಮ್ಮ ಬ್ರೈನ್ ಹತ್ತಿರ ತುಂಬಾ ಕಡಿಮೆ ಇನ್ಫಾರ್ಮೇಶನ್ ಇದೆ ನೆನಪಿನಲ್ಲಿ ಇಟ್ಟುಕೊಳ್ಳಲು. ನೋಡಿ, ಇನ್ಫಾರ್ಮೇಶನ್ ಓವರ್ಲೋಡ್ ಅನ್ನೆಸೆಸರಿ ಸ್ಟ್ರೆಸ್ ಆಗಿದೆ. ಇದು ನಿಮ್ಮ ಬ್ರೈನ್ ಅನ್ನ ವಿನಾಕಾರಣ ಡ್ಯಾಮೇಜ್ ಮಾಡುತ್ತೆ. ಹಾಗಿದ್ರೆ ನಿಮ್ಮ ಹತ್ತಿರ ಯಾವುದಾದ್ರೂ ಲಾಂಗ್ ಲಿಸ್ಟ್ ಆಫ್ ವರ್ಕ್ ಇದ್ರೆ ಅದನ್ನ ಸಣ್ಣ ಪುಟ್ಟ ಭಾಗಗಳಲ್ಲಿ ಡಿವೈಡ್ ಮಾಡಿ. ಇದರಿಂದ ನಿಮ್ಮ ಬ್ರೈನ್ ಅಲರ್ಟ್ ಮತ್ತೆ ಸ್ಟ್ರೆಸ್ ಫ್ರೀ ಆಗಿರುತ್ತೆ. ಪಾಯಿಂಟ್ ನಂಬರ್ 10, ಮೈಂಡ್ಲೆಸ್ ಪ್ರೊಕಾಸ್ಟಿನೇಷನ್. ನೋಡಿ, ಪ್ರೊಕಾಸ್ಟಿನೇಷನ್ ಇದು ನಮ್ಮ ಎಲ್ಲಕ್ಕಿಂತ ದೊಡ್ಡ ದುಶ್ಮನಾಗಿದೆ. ಇದು ನಮ್ಮ ಗುರಿಗಳನ್ನ ನಮ್ಮಿಂದ ದೂರ ತಗೊಂಡು ಹೋಗುತ್ತೆ. ಆದ್ರೆ ನಿಮಗೆ ಅನಿಸುತ್ತೆ ಇದು ಕೇವಲ ನಮ್ಮ ಔಟ್ಸೈಡ್ ವರ್ಕ್ ಅನ್ನ ಎಫೆಕ್ಟ್ ಮಾಡುತ್ತೆ, ನಮ್ಮ ಫ್ಯೂಚರ್ ಗೋಲ್ಸ್ ಗಳನ್ನ ಪೂರ್ತಿ ಆಗಲು ಬಿಡೋದಿಲ್ಲ ಎಂದು. ಆದರೆ ನಿಜ ಹೇಳಬೇಕು ಅಂದ್ರೆ ಯಾವಾಗ ನೀವು ಪ್ರೊಕಾಸ್ಟಿನೇಟ್ ಮಾಡ್ತೀರಾ ಆಗ ನೀವು ಇನ್ನೂ ಜಾಸ್ತಿ ನಿಮ್ಮ ಸೆಲ್ಫ್ ಕಂಟ್ರೋಲ್ ಅನ್ನ ಡ್ಯಾಮೇಜ್ ಮಾಡ್ತಾ ಇರ್ತೀರಾ. ಮತ್ತೆ ಅನಗತ್ಯ ವಿಷಯದಲ್ಲಿ ಸಮಯ ವ್ಯರ್ಥ ಮಾಡದೆ ತಮ್ಮ ಕೆಲಸದ ಮೇಲೆ ಫೋಕಸ್ ಮಾಡೋದು ನಿಮಗಾಗಿ ಇನ್ನೂ ಜಾಸ್ತಿ ಕಷ್ಟ ಆಗ್ತಾ ಇರುತ್ತೆ. ಇದರಿಂದ ಪ್ರೊಕಾಸ್ಟಿನೇಷನ್ ನಿಮ್ಮ ಅಭ್ಯಾಸ ಆಗಿರುತ್ತೆ. ಮತ್ತೆ ನಿಮಗೆ ಅನ್ಸುತ್ತೆ ನೀವು ಇದನ್ನ ಕಂಟ್ರೋಲ್ ಮಾಡಬಹುದು ಎಂದು. ಆದರೆ ರಿಯಾಲಿಟಿಯಲ್ಲಿ ಇದು ನಿಮಗೆ
ಇನ್ನೂ ಜಾಸ್ತಿ ಟಫ್ ಆಗ್ತಾ ಹೋಗುತ್ತೆ ಮತ್ತೆ ನಿಮ್ಮ ಬ್ರೈನ್ ಆಟೋಮೆಟಿಕ್ಲಿ ನಿಮ್ಮ ಇಂಪಾರ್ಟೆಂಟ್ ಕೆಲಸವನ್ನು ಅವಾಯ್ಡ್ ಮಾಡ್ತಾ ಇರುತ್ತೆ. ಸೆಲ್ಫ್ ಕಂಟ್ರೋಲ್, ಮೆಂಟಲ್ ಸ್ಟ್ರೆಂತ್ ಇದನ್ನ ನೀವು ಒಂದು ಮಸಲ್ನ ಹಾಗೆ ಟ್ರೈನ್ ಮಾಡಬೇಕಾಗಿತ್ತು. ಆದ್ರೆ ಪ್ರೊಕಾಸ್ಟಿನೇಟ್ ಮಾಡಿ ನೀವು ಈ ಮಸಲನ್ನ ಇನ್ನೂ ಜಾಸ್ತಿ ಡ್ಯಾಮೇಜ್ ಮಾಡ್ತಾ ಇರ್ತೀರಾ. ಪಾಯಿಂಟ್ ನಂಬರ್ 11, ಇನ್ಅಡಿಕ್ವೇಟ್ ವಾಟರ್ ಇಂಟೇಕ್. ನೋಡಿ, ನಮ್ಮ ದೇಹದಲ್ಲಿ ಸುಮಾರು 70% ನೀರಿದೆ ಮತ್ತೆ ನೀರು ನಮ್ಮ ದೇಹ ಹಾಗೂ ಮೈಂಡ್ ಅನ್ನ ಸರಿಯಾಗಿ ಆಪರೇಟ್ ಮಾಡಲು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾವಾಗ ನಿಮ್ಮ ಮೈಂಡ್ ನ ವಾಟರ್ ನೀಡ್ಸ್ ಫುಲ್ ಆಗಿರುತ್ತೆ ಆಗ ನಿಮ್ಮ ಥಿಂಕಿಂಗ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಆಗ ನೀವು ಜಾಸ್ತಿ ಫೋಕಸ್ಡ್ ಆಗಿರ್ತೀರಾ. ನಿಮ್ಮ ಕ್ಲಾರಿಟಿ ಮತ್ತೆ ಕ್ರಿಯೇಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಅಷ್ಟೇ ಅಲ್ಲ, ನೀರು ನ್ಯೂಟ್ರಿಷನ್ ಅನ್ನ ಡೆಲಿವರ್ ಮಾಡಲು ಮತ್ತೆ ಟಾಕ್ಸಿನ್ ಅನ್ನ ರಿಮೂವ್ ಮಾಡಲು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಮತ್ತೆ ಯಾವಾಗ ನೀವು ಡಿಹೈಡ್ರೇಟ್ ಆಗಿರ್ತೀರಾ ಆಗ ನಿಮ್ಮ ಕಾಗ್ನಿಟಿವ್ ಫಂಕ್ಷನ್ಸ್ ಡಿಕ್ಲೀನ್ ಆಗಲು ಪ್ರಾರಂಭ ಆಗುತ್ತೆ. ನಿಮ್ಮ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗಲು ಪ್ರಾರಂಭ ಆಗುತ್ತೆ. ಆಗ ನೀವು ಯಾವುದೇ ಒಂದು ವಿಷಯದ ಮೇಲೆ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಅದಕ್ಕೆ ನೀವು ಸದಾಕಾಲ ಹೈಡ್ರೇಟ್ ಆಗಿರಬೇಕು ಮತ್ತೆ ಅದಕ್ಕಾಗಿ ಸರಿಯಾಗಿ ನೀರು ಕುಡಿಯಬೇಕು. ಹಾಗಿದ್ರೆ ಇದಾಗಿತ್ತು ಆ 11 ಮಿಸ್ಟೇಕ್. ಇವುಗಳನ್ನ ಜಾಸ್ತಿ ಜನ ಮಾಡ್ತಾನೆ ಇರ್ತಾರೆ. ಒಂದ್ ವೇಳೆ ನೀವು ಈ ತಪ್ಪುಗಳಿಂದ ಆಚೆ ಬಂದ್ರೆ ನೀವು ಸಹ ಒಂದು ಉತ್ತಮ ಜೀವನ ಬದುಕಬಹುದು. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಫಾಲೋ ಮಾಡಿ. ಬೈ ಬೈ.